ಪ್ರೀತಿ ವಿಚಾರಕ್ಕೆ ಗ್ರಾಮಕ್ಕೆ ನುಗ್ಗಿ ಯುವಕರು ಗೂಂಡಾಗಿರಿ ಮಾಡಿದ್ದಾರೆ. 4 ಮನೆಗಳ ಮೇಲೆ ಅಟ್ಯಾಕ್ ಮಾಡಿ ಕಲ್ಲು ತೂರಾಟ ನಡೆಸಿದ್ದಾರೆ. ಪ್ರೀತಿ ವಿಚಾರಕ್ಕೆ ಯುವಕರು ಈ ತರ ಗ್ರಾಮಕ್ಕೆ ನುಗ್ಗಿ ಗೂಂಡಾಗಿರಿ ಮಾಡಿ ಮನೆಗಳ ಮೇಲೆಲ್ಲ ಕಲ್ಲು ತೂರಾಟ ನಡೆಸಿದ್ದಾರೆ. ಮಾಜಿ ಮತ್ತೆ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಈ ರೀತಿ ದಾಳಿ ನಡೆಸಿರೋದು. ಬಂದೂಕು, ತಲ್ವಾರ್ ಮತ್ತೆ ರಾಡು, ಕಲ್ಲುಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾವಗೆ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಮನೆಯ ಕಿಟಕಿಗಳು, ಗಾಜುಗಳೆಲ್ಲ ಪುಡಿಪುಡಿಯಾಗಿದೆ. ಟೈಲ್ಸ್ಗಳೆಲ್ಲ ಸಂಪೂರ್ಣ ಛಿದ್ರ ಆಗಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಕಾರು ಮತ್ತೆ ಬೈಕ್ಗಳನ್ನು ಕೂಡ ಈ ಗ್ಯಾಂಗ್ ಜಖಂಗೊಳಿಸಿದೆ. ನೋಡಿ, ಇಷ್ಟರ ಮಟ್ಟಿಗೆ ಅದು ಒಂದು ಪ್ರೀತಿ ಪ್ರೇಮ ಅನ್ನೋ ವಿಚಾರಕ್ಕೆ ಯುವಕರ ಗ್ಯಾಂಗ್ ಗ್ರಾಮಕ್ಕೆ ನುಗ್ಗಿ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಾರ್ಗಳಿಗೆ ಗ್ಲಾಸ್ಗಳು ಹೊಡೆದಾಕಿದ್ದಾರೆ. ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಆ ಗ್ರಾಮ ಪಂಚಾಯಿತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ಮೇಲೆಲ್ಲ ಹೇಗಂದ್ರೆ ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬರೀ ಕಲ್ಲು ತೂರಾಟ ನಡೆದಿರೋದು ಅಷ್ಟೇ ಅಲ್ಲ, ಬಂದೂಕು ಮತ್ತು ತಲ್ವಾರೆಲ್ಲ ಹಿಡ್ಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಗ್ರಾಮವೊಂದರಲ್ಲಿ ನಡೆದಿರುವಂಥದ್ದು ಇದು. ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರ ಮನೆ ಮೇಲೂ ಹೀಗೆ ನಡೆಸಿದ್ದಾರೆ. ಬಂದೂಕುಗಳನ್ನು ತಂದಿದ್ರು, ತಲ್ವಾರ್ ಹಿಡ್ಕೊಂಡು ಬಂದಿದ್ರು, ಮನಸೋ ಇಚ್ಛೆ ಕಲ್ಲು ತೂರಾಟ ನಡೆಸೋಗಿದ್ದಾರೆ. ನೋಡಿ, ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಅದಾದಮೇಲೆ ಏನೆಲ್ಲ ಆಗಿದೆ ಅನ್ನೋದನ್ನು ಪರಿಶೀಲಿಸ್ತಾ ಇರೋ ದೃಶ್ಯ ನೀವೀಗ ಗಮನಿಸ್ತಾ ಇರೋದು. ಪ್ರೀತಿ ಪ್ರೇಮದ ವಿಚಾರಕ್ಕೆ ಯುವಕರ ಗ್ಯಾಂಗ್ ಒಂದು ಇಷ್ಟರ ಮಟ್ಟಿಗೆ ಗೂಂಡಾಗಿರಿ ಮೆರೆದಿದೆ. 2 ಗ್ರಾಮದ ಯುವಕರ ನಡುವೆ ನಡೆದಿರುವಂಥ ಗಲಾಟೆ ಇದು. ನ್ಯೂ ಇಯರ್ ದಿನ ಬಾದರವಾಡಿ ನಾವಗೆ ಗ್ರಾಮದ ಯುವಕರು ಗಲಾಟೆ ಮಾಡ್ಕೊಂಡಿದ್ದಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿ ಜಗಳವನ್ನು ಈ ಗ್ರಾಮದ ಹಿರಿಯರು ಬಿಡಿಸಿರ್ತಾರೆ. ಬಾದರವಾಡಿ ಯುವಕರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ರು ನಾವಗೆ ಗ್ರಾಮದ ಯುವಕರು. ಸೊ ಇದರಿಂದ ಬಾದರವಾಡಿ ಯುವಕರಿದ್ದಾರಲ್ಲ, ಅವರು ರೊಚ್ಚಿಗೆದ್ದಿದ್ದಾರೆ. ನಾವಗೆ ಗ್ರಾಮಕ್ಕೆ ನುಗ್ಗಿದ್ದಾರೆ. ಈ ಥರ ಅಟ್ಟಹಾಸ ಮೆರೆದಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೂ ಕೂಡ ಈ ಯುವಕರು ಅಟ್ಯಾಕ್ ಮಾಡಿದ್ದಾರೆ. ಗ್ರಾಮಕ್ಕೆ ನುಗ್ಗಿ 30ಕ್ಕೂ ಹೆಚ್ಚು ಮುಸುಕುಧಾರಿ ಯುವಕರ ಗ್ಯಾಂಗ್ ಕೈಯಲ್ಲಿ ಬಂದೂಕು, ತಲ್ವಾರು, ರಾಡು, ಕಲ್ಲುಗಳನ್ನು ಹಿಡ್ಕೊಂಡು ಮನೆಗಳ ಮೇಲೆಲ್ಲ ಈ ಥರ ದಾಳಿ ನಡೆಸಿದ್ದಾರೆ. ಮನೆ ಮುಂದೆ ಇದ್ದಂಥ ಕಾರು, ಬೈಕ್ಗಳನ್ನೆಲ್ಲ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ. ಇದೇ ಥರ ಒಂದು 3 ಕಾರುಗಳು, 6 ಬೈಕು ಸಂಪೂರ್ಣ ಜಖಂ ಆಗೋಗಿದೆ. ಮನೆ ಒಳಗೂ ನುಗ್ಗಿ ಈ ಮುಸುಕುದಾರಿಗಳು ದಾಂಧಲೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಮನೆ ಕಿಟಕಿಯ ಗಾಜು, ಟೈಲ್ಸ್ ಅನ್ನ ಪುಡಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಕೈಗೊಂಡಿದ್ದಾರೆ. ಸೊ ಈಗ ಈ ಘಟನೆ ನಡೆದಿದೆಯಲ್ಲ, ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಆಗಿರೋದು, ಬಟ್ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೀತಿ ವಿಚಾರ 2 ಗ್ರಾಮದ ಯುವಕರ ನಡುವೆ ಘರ್ಷಣೆಗೆ ಯಾಕೆ ಕಾರಣ ಆಯಿತು? ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಗೊತ್ತಾಗ್ತಾ ಇದೆ? ನೋಡಿ ವಿಜಯ್, ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮ ಏನಿದೆ, ಆ ಗ್ರಾಮದಿಂದ ಕೇವಲ ಕೆಲವೇ ಕಿಲೋಮೀಟರ್ ಅಂತರದಲ್ಲಿ ಬಾಂದರವಾಡಿ ಗ್ರಾಮ ಇರುವಂಥದ್ದು. ಆ ಗ್ರಾಮದ ಯುವಕರು ಏನು ಮುಸುಕುಧಾರಿ ಅಪ್ರಾಪ್ತ ಯುವಕರು, ಸುಮಾರು 15ರಿಂದ 20 ಜನ ಯುವಕರು ಏನಂತಂದರೆ ನಿನ್ನೆ ತಡರಾತ್ರಿ ಏಕಾಏಕಿ ಇಲ್ಲಿರ್ತಕ್ಕಂಥ ಪಂಚರ ಮನೆಗಳ ಮೇಲೆ ಏನಂತಂದರೆ ದಾಳಿಯನ್ನು ನಡೆಸಿರುವಂಥದ್ದು. ನಾನು ಅದೇ ಒಂದು ಗ್ರಾಮದಲ್ಲಿದ್ದೀನಿ. ಆ ಪಂಚರ ಮನೆಗಳನ್ನು ತೋರಿಸ್ತೀನಿ. ಅವರು ಏನಂತಂದರೆ ಗ್ರಾಮದ ಹಿರಿಯರು, ಹುಡುಗಿ ಮತ್ತು ಹುಡುಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ನಾವಗೆ ಗ್ರಾಮದ PUC ಕಾಲೇಜ್ ಓದ್ತಕ್ಕಂಥ ಯುವಕ ಏನು ಬಾದರವಾಡಿ ಗ್ರಾಮ ಏನಿದೆ, ಆ ಗ್ರಾಮದ ಏನು ಯುವತಿಯನ್ನು ಪ್ರೀತಿಸ್ತಾ ಇದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಕೆಲ ಯುವಕರು ನಿನ್ನೆ ಬಂದು ಏನಂತಂದರೆ ಒಂದು ವಾರ್ನಿಂಗನ್ನು ಮಾಡಿದರು. ಈ ರೀತಿಯಾಗಿ ನಮ್ಮ ಯುವತಿಯ ಜೊತೆ ನಿಮ್ಮ ಹುಡುಗ ಓಡಾಡ್ತಾ ಇದ್ದಾನೆ, ಹಾಗಾಗಿ ಅದಕ್ಕೆ ಬುದ್ಧಿವಾದ ಹೇಳಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪಂಚರು ಬುದ್ಧಿವಾದವನ್ನು ಹೇಳಿ ಕಳಿಸಿಕೊಟ್ಟಿದ್ರು. ಆದರೂ ಸಹ ಏನಂತಂದರೆ ಅದು ಸರಿಯಾಗಿ ಆಗಿಲ್ಲ ಅನ್ನೋ ಕಾರಣದಿಂದಾಗಿ ರೊಚ್ಚಿಗೆದ್ದು ಏನಂತಂದರೆ ನಿನ್ನೆ ತಡರಾತ್ರಿ ಸುಮಾರು 15ರಿಂದ 20 ಜನ ಯುವಕರ ತಂಡ ಈ ಪಂಚರ ಮನೆಗಳ ಮೇಲೆ ದಾಳಿ ನಡೆಸಿರುವಂಥದ್ದು. ದೃಶ್ಯದಲ್ಲಿಯೂ ಸಹ ನೋಡ್ತಾ ಇದ್ದೀರಿ ಯಾವ ರೀತಿ ಅಂತಂದರೆ ಕಲ್ಲು ದೊಣ್ಣೆಗಳಿಂದ ದಾಳಿಯನ್ನು ನಡೆಸಿ ಇಡೀ ಮನೆಗಳನ್ನು ಮನೆ ಗಾಜುಗಳು ಪುಡಿಯಾಗಿರುವಂಥದ್ದು. ಆ ದೃಶ್ಯವನ್ನು ಸಹ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸುಮಾರು 3ರಿಂದ 4 ಮನೆಗಳ ಮೇಲೆ ಈ ರೀತಿಯಾದಂಥ ದಾಳಿ ನಡೆದಿದೆ. ಅದರ ಜೊತೆಗೆ 5ರಿಂದ 6 ಕಾರುಗಳು ಸಹ ಜಖಮಾಗಿದೆ ಮತ್ತು ಮನೆ ಮುಂದೆ ನಿಂತಿರುವಂಥ ಬೈಕ್ಗಳು ಸಹ ಏನಂತಂದರೆ ಸಂಪೂರ್ಣವಾಗಿ ಜಖಂಗೊಳಿಸಿ ಹೋಗಿರುವಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ಬೆಳಗಾವಿ ಗ್ರಾಮೀಣ ಏನು ಪೊಲೀಸ್ ಠಾಣೆ ಏನಿದೆ, ಆ
ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಘಟನೆ ಏನು ನಡೀತು ಕೂಡಲೇ ಏನಂತಂದರೆ ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಬಂದು ಏನಂತಂದರೆ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ 9ಕ್ಕೂ ಹೆಚ್ಚು ಜನರನ್ನ ಏನಂತಂದರೆ ವಶಕ್ಕೆ ಪಡೆದುಕೊಂಡು ಏನಂತಂದರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದರೆ ಗ್ರಾಮದಲ್ಲಿ ಈಗ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. KSRP ಪಡೆಗಳನ್ನು ಹಾಗೆಯೇ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಗ್ರಾಮದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಕುರಿತಂತೆ ಈ ನಾವಗಿ ಗ್ರಾಮದ ಏನು ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಅವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ಜನ ಬಂದಿದ್ದರು, ಜೊತೆಗೆ ಏನೆಲ್ಲ ಆಯಿತು ಅಂತ? ಸರ್, ಅವರು ಸುಮಾರು ಒಂದು 30-35 ಜನ ಬಂದಿದ್ದರು. ಅವ್ರ ಕೈನಲ್ಲಿ ರಾಡು, ಆಮೇಲೆ ಕಲ್ಲು, ಅವಳಿಗೆ ತಲವಾರು ಮತ್ತು ಪಿಸ್ತೂಲು ಇತ್ತು. ಅವರು ಏನು ಅಚಾನಕ್ಕಾಗಿ ಬಂದು ಮನೆ ಮೇಲೆ ದಾಳಿ ಮಾಡೋಕ್ಕೆ ಚಾಲು ಮಾಡಿದ್ರು. ಮನೆಯಲ್ಲಿ ನಾವೆಲ್ಲರೂ ಒಳಗಿದ್ರು. ಆಮ್ಯಾಗ ನಾವು ಹೊರಗೆ ಬರ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಅಷ್ಟು 35 ಜನ ಇದ್ದರು, ಯಾರೂ ಬರಲಿಲ್ಲ. ಒಂದು 10 ನಿಮಿಷ ಅವರು ಎಲ್ಲ ಒಡೆದು ಇದು ಮಾಡಿ ಲುಕ್ಸಾನ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಆ ಬಳಿಕ ನಾವು ಪೊಲೀಸರು ಇನ್ಫಾರ್ಮೇಷನ್ ಮಾಡಲೇ ಅವರು ಪೊಲೀಸರು ಬಂದರು. ಆಮ್ಯಾಗ ಇದು ಓಡೋಗಿದ್ದಾರೆ ಅವರು. ಅವಾಗ ಇಲ್ಲೇ ಇದ್ರಿ, ಸ್ಥಳದಲ್ಲೇ ಇದ್ರಿ? ಸ್ಥಳದಲ್ಲೇ ಇದ್ದು, ಆದರೂ ನಾವು ಒಳಗಡೆ ಇದ್ದು, ನಾವು ಮಲ್ಕೊರಕ್ಕೆ ಹೋಗ್ತಾ ಇದ್ದು. ಆಮ್ಯಾಗ ಅವರು ಎಲ್ಲ ಅಚಾನಕ್ ಬಂದಾಗಿ ದಾಳಿ ಮಾಡಿದ್ದಾರೆ. ಈಗ ಪಂಚರಿದ್ದಾರೆ, ಪಂಚರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಬರ್ರಿ ಇಲ್ಲಿ ಬರ್ರಿ. ಈಗ ನೀವು ಏನು ಬುದ್ಧಿವಾದ ಹೇಳಿದ್ರಿ, ಯಾವ ವಿಚಾರ ಬುದ್ಧಿವಾದ ಹೇಳಿದ್ರಿ, ಏನಾಗಿತ್ತು ಅಂತ? ನಾವು ಇಲ್ಲಿ ಬಿತ್ತಿದ್ರೆ ನಾವು ಬುದ್ಧಿನೂ ಯಾಕೆ ಹೋಗಿಲ್ಲ, ನಮ್ಗೆ ಏನು ಗೊತ್ತೂ ಇಲ್ಲ ಐತ್ರಿ. ಈ ಲಪಡ ಯಾವ್ದು ಹುಡುಗಿದ್ದು ಲಪಡ ಆಗಿತ್ತಲ್ಲ, ಅವ್ರದ್ದು ಇನ್ನೂ ನಾವು ಯಾಕೂ ಇಲ್ಲ, ಮತ್ತು ಗೊತ್ತೂ ಇಲ್ಲ. ಖರೀ ನಾವು ಮನೆ ಮೇಲೆ ಬಂದು ಕ್ಯಾಸ್ ಸಡನ್ಲಿ ಬಂದು ಕ್ಯಾಸ್ ನಮ್ಮ ಮನೆ ಮೇಲೆ ಬಂದು ಕ್ಯಾಸ್ ಅವ್ರು ತಲ್ವಾರ್ ಜಂಬಿ ಮತ್ತು ಇದೆಲ್ಲ ತೊಗೊಂಡು ರಾಡ್ ತೊಗೊಂಡು ಕ್ಯಾಸ್ ಎಲ್ಲ ಬಡ ಸಡನ್ಲಿ ಬಂದು ಕ್ಯಾಸ್ ಹೊಡ್ಯಾಕ್ತಾರೆ. ನಾವು ಬಾಗಿಲ ಹಚ್ಚಿ ಕ್ಯಾಸ್ ನಾವು ಊಟ ಮಾಡಿ ಕ್ಯಾಸ್ ಮಲ್ಕೋಕೆ ಹೋಗಾಕ್ತಿದ್ವಿ ನಾವು ಅಷ್ಟೇ. ಆ ಟೈಮ್ದಾಗ ಬಂದು ಕ್ಯಾಸ್ ಮಾಡಿದ್ವಿ. ಪಂಚರ ಮನೆಗಳನ್ನು ಯಾಕೆ ದಾಳಿ ಮಾಡಿದ್ರು? ಹುಡುಗನ ಮನೆಗೂ ಏನೂ ಆಗಿಲ್ಲ, ಏನು ಇದು ಆಗಿಲ್ಲ. ಪಂಚರ ಮನೆಗಳನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ? ಟಾರ್ಗೆಟ್ ಮಾಡಿದ್ರೆ ಅದು ಅನ್ಯಾಯ ಇವ್ರದ್ದೇನು ರೀ ಮನಸ್ಸಾಗ ಏನು ರೀ ಇರ್ಬೋದು ರೀ, ಏನು ರೀ ಅವ್ರದ್ದೇನು ಮನಸ್ಸಾಗ ಏನಿತ್ತು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಾವೇನು ಯಾರ ಮೇಲೆ ಅನ್ಯಾಯ ಮಾಡಲಿಲ್ಲ, ಯಾರ ಕಷ್ಟ ತಕರಾರು ತಂಡಿ ಬಣ್ಣ ಏನೂ ಇಲ್ಲ ರೀ ನಮ್ದು ಊರಾಗ. ಏನಂತಂದರೆ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿ ಒಂದು ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಇದರ ಜೊತೆಗೆ 9ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಏನು ದಾಳಿ ನಡೀತು ಆ ಸಂದರ್ಭದಲ್ಲಿ ಇದ್ದವರೆಲ್ಲರೂ ಅಪ್ರಾಪ್ತರೇ. ಹಾಗಾಗಿ ಸಹಜವಾಗಿ ಏನಂತಂದರೆ ಯಾರು ಏನು ಮಾಡಿದ್ದಾರೆ, ಯಾಕಂದರೆ ಮುಸುಕುದಾರಿಯಾಗಿದ್ದರು. ಯಾಕಂತಂದ್ರೆ ಪ್ರತಿಯೊಬ್ಬರೂ ಸಹ ಮುಸುಕನ್ನು ಹಾಕ್ಕೊಂಡು ದಾಳಿಯನ್ನು ನಡೆಸಿರೋದ್ರಿಂದ ಸಹಜವಾಗಿ ಏನಂತಂದರೆ ಪೊಲೀಸರು ಈಗ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಏನು ತಪ್ಪಿತಸ್ಥರಿದ್ದಾರೆ ಅವರ ಬಂಧನಕ್ಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.